ಸಿಂಹರಾಶಿ, ಆಹಾರ ಸ್ವಲ್ಪ ಮಿತವಾಗಿರಲಿ, ಇಲ್ಲದೇ ಇದ್ದರೆ ಕಷ್ಟವಾಗತ್ತೆ. ಆರೋಗ್ಯ ಒಂದೇ ಅಲ್ಲ, ನಿಮಗೆ ಕೆಟ್ಟ ಅಭ್ಯಾಸಕ್ಕೂ ಕೂಡ ಅದು ಕಾರಣವಾಗಬಹುದು ಅನ್ನುವಂಥದ್ದು ಗಮನದಲ್ಲಿರಲಿ. ತುಂಬ ಶ್ರಮದಾಯಕವಾದಂತಹ ದಿವಸ, ಎಲ್ಲ ಕೆಲಸಕ್ಕೂ ತುಂಬ ಕಷ್ಟಪಡಬೇಕಾದಂತಹ ದಿವಸ. ಎಷ್ಟು ಪರಿಶ್ರಮ ಪಡ್ತೀರೋ ಅಷ್ಟು ಮಾತ್ರ ನಿಮಗೆ ಒಳಿತು ಅಥವಾ ಫಲವನ್ನು ನಿರೀಕ್ಷೆ ಮಾಡಬಹುದಾದಂಥದ್ದು. ನೀವು ಶ್ರಮ ಪಡಲಿಲ್ಲ, ಅದು ಅಲ್ಲಿಗೆ ನಿಂತು ಹೋಗುತ್ತೆ ಅನ್ನುವಂಥದ್ದು. ರಸ್ತೆ ಬದಿಯಲ್ಲಿ ವ್ಯಾಪಾರವನ್ನು ಮಾಡ್ತಕ್ಕಂತಹ ವ್ಯಾಪಾರದಾರರಿಗೆ ನಷ್ಟವಾಗ್ತಕ್ಕಂಥದ್ದು, ಹಾಕಿದಂತಹ ಬಂಡವಾಳವೂ ಕೂಡ ಈ ದಿವಸ ಬರದೇ ಇರುವ ಹಾಗಾಗತ್ತೆ. ಹಿರಿಯರ ಸಲಹೆ ನಿಮಗೆ ಬಹಳ ಪ್ರಯೋಜನಕಾರಿ, ಆದರೆ ನಿಮಗೆ ಅದರ ಬಗ್ಗೆ ಗೌರವ ಇರೋದಿಲ್ಲ. ದೊಡ್ಡವರು ಹೇಳಿದಂತಹ ಮಾತು ಮನಸ್ಸಿಗೆ ಯಾಕೋ ಹಿಡಿಸೋದಿಲ್ಲ, ಆದರೆ ಅದನ್ನು ನಷ್ಟ ಮಾಡಿಕೊಳ್ತೀರಿ ಅನ್ನುವಂತಹ ಆತಂಕ. ನಿಮಗೆ ಸಂಬಂಧಪಟ್ಟಂತಹ ಕೆಲಸದಲ್ಲಿ ಮಾತ್ರ ನೀವು ಭಾಗಿಯಾಗಿ, ಅದು ನಿಮಗೆ ಸಂಬಂಧಪಟ್ಟಿಲ್ಲ ಅಂತಾದರೆ ಅಂತರವನ್ನು ಕಾಯ್ದುಕೊಳ್ಳಿ, ಅಲ್ಲಿ ಇರುವಂಥದ್ದು ಬೇಡ ಅನ್ನುವಂತಹ ಸಲಹೆ. ಸಂಘ ಸಂಸ್ಥೆಗಳು, ರಾಜಕೀಯ ವಿಚಾರ, ಇದರ ಬಗ್ಗೆ ಏನೇನೋ ಹೇಳಿಕೆಯನ್ನು ನೀಡಿ ಸಂಕಷ್ಟಕ್ಕೊಳಗಾಗ್ತೀರಿ. ಯಾವುದೋ ಒಂದು ಖುಷಿಯಲ್ಲಿ ಮಾತಾಡ್ಬಿಡ್ತೀರಿ, ವೇದಿಕೆ ಮೇಲೋ ಮೈಕ್ ಮುಂದೆನೋ, ಆದರೆ ಅದನ್ನು ಸಮರ್ಥನೆ ಮಾಡಿಕೊಳ್ಳೋದು ಕಷ್ಟವಾಗತ್ತೆ. ಆ ನಂತರದಲ್ಲಿ ತಲೆಯನ್ನು ತಗ್ಗಿಸಬೇಕಾಗತ್ತೆ. ಈ ಪರಿಸ್ಥಿತಿ ಯಾಕೆ? ಇದು ಬಾಯಿ ಚಪಲಕ್ಕೆ ಹೇಳಿದಂತಹ ಮಾತುಗಳಾಗ್ಬಿಟ್ರೆ ಸಂಕಷ್ಟವನ್ನು ನೀವೇ ಅನುಭವಿಸಬೇಕು. ಎಚ್ಚರಿಕೆಯನ್ನು ವಹಿಸಿ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾತ್ ಸ್ಮರಣಾತ್ ಭವೇತ್ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾ ರಾಶಿ, ಯಾವುದೇ ವಿಷಯಕ್ಕೆ ಯಾರಿಗೂ ಭರವಸೆಯನ್ನಾಗಲಿ ಆಶ್ವಾಸನೆಯನ್ನಾಗಲಿ ಏನೂ ಕೊಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಇವತ್ತು ಕೊಟ್ಟಂತಹ ಭರವಸೆ ಮಾತು, ಆಶ್ವಾಸನೆಗಳು, ಅದನ್ನು ಈಡೇರಿಸ್ತಕ್ಕಂಥದ್ದು ನಿಮ್ಮಿಂದ ಕಷ್ಟ ಸಾಧ್ಯವಾದೀತು. ಮಾತಿಗೆ ತಪ್ತೀರಿ, ವಚನಭ್ರಷ್ಟರಾಗ್ತೀರಿ, ಅದು ಬೇಡ ಅನ್ನುವಂತಹ ಅರ್ಥ. ಸರ್ಕಾರಿ ಉದ್ಯೋಗದಲ್ಲಿ, ಸರ್ಕಾರದಿಂದ ಆಗಬೇಕಾದಂತಹ ಕೆಲಸದಲ್ಲಿ ಮುಂದಿನ ದಿನಮಾನದಲ್ಲಿ ಲಾಭವಾಗುತ್ತೆ ಅನ್ನುವಂತಹ ಸೂಚನೆ ಕಾಣ್ತಾ ಇದೆ. ಹೊಸ ವಸ್ತು, ವಸ್ತ್ರ ಇತ್ಯಾದಿಗಳನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಇದೆ. ಸಂತಾನ ಅಪೇಕ್ಷೆಗಳಿಗೆ ಅಶುಭವಾದಂತಹ ದಿವಸ, ದಿನ ಅಷ್ಟು ಚೆನ್ನಾಗಿಲ್ಲ ಅಂತ ಅರ್ಥ. ಬೇರೆಯವರಿಗೆ ತೊಂದರೆಯನ್ನು ಕೊಟ್ಟು ಹಿಂಸೆಯನ್ನು ಮಾಡಿ ನಿಮ್ಮ ಯಾವ ಕೆಲಸಗಳನ್ನು ಕೂಡ ಮಾಡಿಸ್ಕೊಳ್ಬೇಡಿ. ಅದರಿಂದ ಸಂತೋಷ ಅನ್ನುವಂಥದ್ದು ನಿಮಗೆ ಇಲ್ಲದೇ ಇರೋ ಹಾಗಾಗತ್ತೆ. ತುಂಬ ಉನ್ನತವಾದಂತಹ ಉಪಯುಕ್ತವಾದಂತಹ ದಿವಸ ಇದು, ಅದನ್ನು ಹಾಳು ಮಾಡಿಕೊಳ್ಳುವಂಥದ್ದು ಬೇಡ. ಸಂತಾನ ಗೋಪಾಲಕೃಷ್ಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಸಂತಾನ ಗೋಪಾಲಕೃಷ್ಣನ ಅನುಗ್ರಹದಿಂದ ನಿಮಗೆ ಯಾರಿಗೆ ಅಪೇಕ್ಷೆ ಇದೆಯೋ ಅಂಥವರಿಗೆ ಸತ್ಸಂತಾನವಾಗಲಿ ಅನ್ನುವಂಥದ್ದು. ಆ ಭಗವಂತನನ್ನು ವಿಶೇಷವಾದಂತಹ ರೀತಿಯಲ್ಲಿ ಅರ್ಚನೆ, ಪ್ರಾರ್ಥನೆ ಎಲ್ಲವನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ. ಶುಭವಾಗಿ. ತುಲಾರಾಶಿ, ಮನೆಗೆ ಬರಬೇಕಾದಂತಹ ಅತಿಥಿಗಳಿಗೋಸ್ಕರ ಕಾಯ್ದು ಬಹಳ ಬೇಸರವಾಗುತ್ತೆ. ಆರಂಭದಲ್ಲಿದ್ದಂತಹ ಉತ್ಸಾಹವಾಗಲಿ, ಆಸಕ್ತಿಯಾಗಲಿ, ಸಂತೋಷವಾಗಲಿ ಇರೋದಿಲ್ಲ. ಅದು ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ತುಂಬ ಬೇಸರವನ್ನು ಉಂಟು ಮಾಡುವಂಥದ್ದಾಗತ್ತೆ. ಶೀತ ಸಂಬಂಧವಾದಂತಹ ಸಮಸ್ಯೆಯಿಂದಲೂ ಕೂಡ ಶಾರೀರಿಕವಾಗಿ ನಿಮಗೆ ಅಡಚಣೆ ಆಗ್ತಕ್ಕಂಥದ್ದು, ಏನೋ ಹಿಂಸೆ ಆಗುವಂಥದ್ದಾಗತ್ತೆ. ಯಾವುದೇ ವಿಷಯದಲ್ಲೂ ಕೂಡ ಆಸಕ್ತಿ ಇರುವುದಿಲ್ಲ. ಏನು ಮಾಡಬೇಕು ಅಂತಲೂ ಕೂಡ ಆ ಒಂದು ಉತ್ಸಾಹ ಆಗಲಿ, ಖುಷಿ ಆಗಲಿ ಇಲ್ಲದೇ ಇರತಕ್ಕಂಥದ್ದು. ಸ್ತ್ರೀ ಶಾಪವೂ ಕೂಡ ನಿಮ್ಮನ್ನು ಕಾಡಬಹುದು. ಯಾವತ್ತೋ ಮಾಡಿದಂತಹ ಪಾಪ ಈ ದಿವಸ ಅದು ಶಾಪ ರೂಪದಲ್ಲಿ ನಿಮ್ಮನ್ನು ಕಾಡುವಂಥದ್ದು ಆಗಬಹುದು ಅಂತ ಹೇಳಬೇಕಾಗತ್ತೆ. ಸ್ವಾರ್ಥಕ್ಕಾಗಿ ಏನೋ ಕೆಲಸ ಮಾಡ್ಕೊಳ್ತೀರಿ ಅನ್ನುವಂತಹ ಅಪವಾದವೂ ಕೂಡ ನಿಮ್ಮ ಮೇಲೆ ಬರುತ್ತೆ. ದಿನ ಚೆನ್ನಾಗಿಲ್ಲ, ಗ್ರಹಗತಿ ಚೆನ್ನಾಗಿಲ್ಲ, ಗ್ರಹಚಾರ ಕೆಟ್ಟಿದೆ ಅಂತಾದಾಗ ಇಷ್ಟು ದಿವಸ ಇಲ್ಲದೇ ಇರತಕ್ಕಂತಹ ಎಲ್ಲ ಸಾಲಾದಂತಹ ಪಾಪಗಳು, ದೋಷಗಳು ಎಲ್ಲವೂ ಕೂಡ ಇವತ್ತೇ ಬರಬೇಕಾ ಅನ್ನುವಂಥದ್ದಾಗತ್ತೆ. ಸ್ವಾತಿ ನಕ್ಷತ್ರ, ಅದರಲ್ಲೂ ಶನಿವಾರ ಹುಟ್ಟಿದಂಥವರಿಗೆ ಸ್ವಲ್ಪ ತೊಂದರೆ ಹೆಚ್ಚಾಗಿರುವಂಥದ್ದು, ಅದನ್ನು ಜಾಗ್ರತೆ ಗಮನದಿಂದ ನೋಡಿಕೊಳ್ಬೇಕಾದಂಥದ್ದು. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಕಾಡಬಹುದು, ಉಸಿರಾಟಕ್ಕೆ ಸಮಸ್ಯೆಗಳು ಕಾಡಬಹುದು ಅಂತ ಅರ್ಥ. ಸಮಾಜಕ್ಕೆ, ವ್ಯಕ್ತಿಗೆ ಗೌರವವನ್ನು ಕೊಟ್ಟು, ಬೆಲೆಯನ್ನು ಕೊಟ್ಟು ನೀವು ಮಾತಾಡಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಇಲ್ಲದೇ ಇದ್ದರೆ
ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂಥದ್ದು ಆಗಬಹುದು ಅನ್ನುವಂತಹ ಸೂಚನೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಹೊಸ ವ್ಯವಹಾರಕ್ಕೆ, ಹೊಸ ವ್ಯಾಪಾರಕ್ಕೆ, ಹೊಸತಾಗಿ ಏನನ್ನಾದರೂ ಆರಂಭ ಮಾಡೋದಕ್ಕೆ ಬಹಳ ಶುಭವಾದಂತಹ ದಿವಸ ಅಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಕುಟುಂಬದಲ್ಲಿ ನಿತ್ಯದ ಸಮಸ್ಯೆಗಳಿಂದ ತುಂಬ ಬೇಸರವಾಗುತ್ತೆ. ಪ್ರತಿನಿತ್ಯ ಬೆಳಗ್ಗೆ ಎದ್ದರೆ ಇದೆ ಅನ್ನುವಂತಹ ಒಂದು ತುಂಬ ಬೇಸರದ ಸಂಗತಿಯನ್ನು ನೀವು ಹೊರಹಾಕ್ತೀರಿ. ಸಮೂಹದಿಂದ ಮಾಡುವಂತಹ ಕೆಲಸಗಳಿಗೆ ಜಯ ಇರುತ್ತೆ. ಟೀಮ್ ವರ್ಕ್ ಅಂತ ಏನು ಹೇಳ್ತೀವಿ, 4 ಜನ 6 ಜನ 8 ಜನ 10 ಜನ ಒಟ್ಟಿಗೆ ಸೇರಿ ಮಾಡ್ತಕ್ಕಂತಹ ಕೆಲಸಗಳು ಯಾರದ್ದೋ ಒಬ್ಬರದ್ದು ಉತ್ಕೃಷ್ಟವಾದಂತಹ ಅದೃಷ್ಟದಿಂದ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಶಕ್ತಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಅಧಿಕಾರಿ ವರ್ಗದವರಿಗೆ ಯಾವುದೇ ರೀತಿಯ ಸಹಕಾರ ದೊರೆಯದಲೇ ತೊಂದರೆಯಾಗುತ್ತೆ. ಮೇಲಧಿಕಾರಿಗಳಾಗಿರ್ತಾರೆ, ಅಧಿಕಾರ ಇರುತ್ತೆ, ಹಕ್ಕಿರುತ್ತೆ, ಛಲ ಇರುತ್ತೆ, ಆದರೆ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ಸಹಕರಿಸದೆ ಹೋಗ್ಬಿಟ್ರೆ ಏನೂ ಮಾಡೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದಾಗುತ್ತೆ. ಆತ್ಮವಿಶ್ವಾಸವೇ ನಿಮಗೆ ದಾರಿದೀಪವಾಗುತ್ತೆ. ಏನು ಬಂದರೂ ನಾನು ತಡ್ಕೊಳ್ತೀನಿ, ನಾನು ಈ ಕೆಲಸವನ್ನು ಮಾಡಿ ಪೂರೈಸ್ತೀನಿ ಅಂತಕ್ಕಂತಹ ಆತ್ಮವಿಶ್ವಾಸ ಏನಿದೆ ಅದೇ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು, ಕೈ ಹಿಡಿಯುವಂಥದ್ದಾಗುತ್ತೆ. ಕಬ್ಬಿಣದ ವ್ಯಾಪಾರಿಗಳಿಗೆ ಲಾಭ, ಆದರೆ ಅದೇ ಕಬ್ಬಿಣದಿಂದ ತೊಂದರೆಯಾಗ್ತಕ್ಕಂಥದ್ದೂ ಇದೆ. ಇದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.